ಎಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಮೆಹಂದಿಯ ರಂಗಲ್ಲಿ ಬಾಳಚಿತ್ರ ಬಿಡಿಸ್ಯಾಳು, ಬಿಲ್ಲಿನಂತ ಉಬ್ಬಲ್ಲಿ ನಾಳೆಯನ್ನೇ ಕುಣಿಸ್ಯಾಳು. ಮುಂದಕ್ಕೇನಿದೆ? ಮರುಭೂಮಿಲಿ ಜೀವನಲಾಲಿ. 1998 ಬರೋ ಸಿನಿಮಾ ಯಾರೇ ನೀನು ಚೆಲುವೆ. ಡಿ ಬಾಬು ಡೈರೆಕ್ಟರು, ಪ್ರಾಜ್ಞ ವೆಂಕಟೇಶ್ವರ ಪ್ರೊಡಕ್ಷನ್ನು, ದೊಡ್ಡ ತಾರಾಗಣ ರವಿಚಂದ್ರನ್ ಅವರು, ಸಂಗೀತ ಅವರು, ಹೀರಾ ಅವರು, ಜಗ್ಗೇಶ್ ಅವರು, ವಿಷ್ಣು ಸರು, ರಮೇಶ್ ಅರವಿಂದ್ ಅವರು, ಪ್ರಕಾಶ್ ರೈ ಅವರು, ತಾರಾ, ಒಂದು ಬಹುದೊಡ್ಡ ತಾರಾಗಣದ ಸಿನಿಮಾ ಇದು. 1998 ಹಂಸಲೇಖ ಅವರಿಗೆ ಬೆಸ್ಟ್ ಮ್ಯೂಸಿಕ್ ಅಂತ ಫಿಲ್ಮ್ಫೇರ್ ಅವಾರ್ಡ್ ಬರುತ್ತೆ. ಆ ಸಮಯದಲ್ಲೇ ಅಂಡಮಾನು, ದಾಯಾದಿ, ಯಾರೇ ನೀನು ಚೆಲುವೆ, ಆ ಕಾಲಘಟ್ಟದಲ್ಲಿ ಹಂಸಲೇಖ ಮ್ಯೂಸಿಕ್ ಮಾಡಿರ್ತಾರೆ. ಇದರ ಒಂದು ರೆಕಾರ್ಡಿಂಗ್ ಎಲ್ಲ ಆಗೋದು ಪ್ರಸಾದಲ್ಲಿ, ರೆಕಾರ್ಡಿಂಗ್ ಆಗೋದು ಆಕಾಶ್ ಸ್ಟುಡಿಯೋದಲ್ಲಿ, ಬೇರೆ ಬೇರೆ ಕಡೆ. ತಮಿಳಲ್ಲಿ ಕಾದಲ್ ಕೋಟೆ ಅಂತ ಸಿನಿಮಾ ಬಂದಿತ್ತು, ಅದರ ಒಂದು ಇದು ಕನ್ನಡದ ಅವತರಣಿಕೆ. ಆದರೆ ತಮಿಳ್ ಸಿನಿಮಾದ ಹಾಡುಗಳಿಗಿಂತ ಕನ್ನಡದಲ್ಲಿ ಯಾರೇ ನೀನು ಚೆಲುವೆ ಸಾಂಗು 10 ಪಟ್ಟು ಚೆನ್ನಾಗಿದೆ, ನಿಸ್ಸಂದೇಹವಾಗಿ ಹೇಳ್ಬೋದು. ಅಷ್ಟು ಚೆನ್ನಾಗಿ ಮಾಡಿದ್ರು ಹಂಸಲೇಖ ಅವರು. ಎಲ್ಲ ಹಾಡುಗಳು ಸೂಪರ್, ಮ್ಯೂಸಿಕಲ್ ಹಿಟ್ ಸಿನಿಮಾ ಅಂತ ಹೇಳ್ಬೋದು ಇದು. ಕತೆ ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ಹಾಡುಗಳು ಚೆನ್ನಾಗಿದೆ. ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಇದರ ರೆಕಾರ್ಡಿಂಗ್, BGMs ಬ್ಯೂಟಿಫುಲ್ ಅಂದರೆ ಬ್ಯೂಟಿಫುಲ್. ಪ್ರತಿ ಒಬ್ಬ ನಟರಿಗೊಂದು BGM ಕೊಟ್ಟಿದ್ದಾರೆ, ಅದು ಗಮನಿಸಬೇಕಿಲ್ಲ. ರವಿ ಸರ್ ಎಂಟ್ರಿಗೊಂದು BGM, ರವಿ ಸರ್ ಸಂಗೀತ ಅವರು ಆ ಒಂದು ದೂರ ದೂರ ಇದ್ದರೂ ಕೂಡ ಒಂದು BGM. ಮೈ ಹಾರ್ಟ್ ಈಸ್ ಬೀಟಿಂಗ್ ಫಾರ್ ಯು ಗೆಳೆಯ, ಮೈ ಹಾರ್ಟ್ ಈಸ್ ವೇಟಿಂಗ್ ಫಾರ್ ಯು ಗೆಳತಿ, ಈ ಥರ ಬರ್ತಿರುತ್ತೆ ಕೋರಸಲ್ಲಿ. ವಿಷ್ಣು ಸರ್ ಎಂಟ್ರಿಗೆ ನಾಗರಾವ್ BGM, ಜಗ್ಗೇಶ್ ಅವ್ರ ಎಂಟ್ರಿಗೆ ಒಂದು ಕಾಮಿಡಿ ಥರ ಒಂದು BGM, ಪ್ರಕಾಶ್ ರೈ ಅವರು ಒಂದು ಕಾಣಿಸ್ಕೊಂಡಾಗ ಒಂದು ಭಯಪಡುವಂಥ BGM. ಯಾಕೆ ಅಂದರೆ ಪ್ರಕಾಶ್ ರೈ ಅವರು ಆ ಸಿನಿಮಾದಲ್ಲಿ ಸ್ವಲ್ಪ ಡೌಟ್ ಆಗೋ ಥರ ಮಾತಾಡ್ತಿರ್ತಾರೆ. ಅವ್ರ ಹೆಂಡತಿಗೆ ಡೌಟ್ ಬರ್ತಾ ಇರುತ್ತೆ. ಜ್ಯೋತಿ ಅವರೇ ಅಲ್ಲಿ ಹೆಂಡತಿ ಪಾತ್ರ ಮಾಡಿದ್ರು, ಅವ್ರಿಗೊಂದು ಡೌಟ್ ಗಂಡನ ಮೇಲೆ, ಯಾಕೆ ಹಿಂಗೆ ಮಾತಾಡ್ತಾರೆ ಒಂದು ಒಗಟಾಗಿ ಅಂತ, ಆಗೊಂಥರ BGM. ಆ ಸಿಚುವೇಶನ್ BGMಲ್ಲೇ ಗೊತ್ತಾಗ್ಬಿಡುತ್ತೆ. ರಮೇಶ್ ಅವ್ರು ಬಂದಾಗ ಒಂದು ರೊಮ್ಯಾಂಟಿಕ್ ಆಗಿ ಫೀಲ್ ಕೊಡುವಂಥ BGM. ಪ್ರತಿ ಒಬ್ಬ ನಟರಿಗೂ ಒಂದು BGM ಕೊಟ್ಟಿದ್ದಾರೆ. ಅದು ಟೈಮ್ ತಗೊಂಡು ಕೆಲಸ ಮಾಡೋದು, ಆಸಕ್ತಿಯಿಂದ ಕೆಲಸ ಮಾಡೋದು ಅಂತ ಇದು. ಈ ಸಿನಿಮಾದಲ್ಲಿ SPB ಅವರು, ಸುರೇಶ್ ಪೀಟರ್ ಅವರು, ಶ್ರೀನಿವಾಸನ್ ಅವರು, ಅನುರಾಧ ಶ್ರೀರಾಮ್ ಅವರು, ಬಿ ಜಯಶ್ರೀ ಆಡಿದ್ದಾರೆ. ಜೊತೆಗೆ ಚಿತ್ರಮ್ಮನೂ ಕೂಡ ಹಾಡಿದ್ದಾರೆ, KS ಚಿತ್ರ ಅವರು ಆಡಿದ್ದಾರೆ ಇದರಲ್ಲಿ. ಆದರೆ ಸಿನಿಮಾ ಟೈಟಲ್ನಲ್ಲಿ ಚಿತ್ರಮ್ಮ ಹೆಸರಿಲ್ಲ. ಯಾಕೆ ಅಂತ ವಿಚಾರಿಸಿದಾಗ ಅಲ್ಲಿ ಪ್ರಿಯಾ ಪ್ಲೀಸ್ ಲವ್ ಮಿ ಪ್ರಿಯಾ ಹಾಡು SPB ಅವರು, ಅನುರಾಧ ಶ್ರೀರಾಮ್ ಅವರು ಆಡಬೇಕಾಗಿರುತ್ತೆ. ಆದರೆ ಹಂಸಲೇಖ ಅವರು ಈ ಚಿತ್ರಮ್ಮನ ವಾಯ್ಸಿಗೆ ಸೂಟ್ ಆಗುತ್ತೆ, ಅವ್ರು ಆಡಲಿ ಅಂತೇಳಿ ಚಿತ್ರಮ್ಮನ ಹತ್ರ ಆಡಿಸ್ತಾರೆ. ತಡವಾಗಿ ಆಡಿಸಿದ್ರಿಂದ ಇವರು ಆಲ್ರೆಡಿ ಕ್ಯಾಸೆಟ್ಗೆ ಲೇಬಲ್ಗೆ ಹೆಸರು ಕೊಟ್ಟಿರ್ತಾರೆ, ಚಿತ್ರಮ್ಮನ ಹೆಸರು ಬಿಟ್ಟಿರ್ತಾರೆ. ಹಾಗಾಗಿ ಚಿತ್ರಮ್ಮನ ಹೆಸರು ಬಿಟ್ಟೋಗುತ್ತೆ. ಸಿನಿಮಾದಲ್ಲಿ ಚಿತ್ರಮ್ಮ ಕೂಡ ಆಡಿದ್ದಾರೆ. ಎಂಥ ಲಿರಿಕ್ಸ್ ರೀ ಅದು. ಚಿನ್ನಕ್ಕಾಗಿ ಕೊಳ್ಳೆ ಒಡೆಯುತ್ತಾರೆ ನಲ್ಲೆ, ಹೃದಯಕ್ಕಿಂತ ಹೊನ್ನೇ ಇಲ್ಲ ಅಂತ ಬರೆದಿದ್ದಾರೆ. ಬ್ರಹ್ಮದೇವ ಅರೆದ, ಕಾಳಿದಾಸ ಸುರಿದ, ದೇವದಾಸ ಕುಡಿದ ಪ್ರೀತಿ ಮಧುರಸ, ರೂಪದಲ್ಲೂ ಪ್ರೇಮ ಕುರೂಪದಲ್ಲೂ ಪ್ರೇಮ, ಈ ಪ್ರೇಮದಿಂದ ತಾನೇ ಎಲ್ಲ ಸಮರಸ. ಒಂದು ಪ್ರೀತಿ ಇಟ್ಕೊಂಡು ಅಷ್ಟು ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ಬ್ರಹ್ಮದೇವ, ಕಾಳಿದಾಸ, ದೇವದಾಸ ಇವರೆಲ್ಲ ಸಂಬಂಧಪಡೋದು ಪ್ರೀತಿಗೇನೆ. ಕುಶಲವೇ ಕ್ಷೇಮವೇ ಅನುರಾಧ ಶ್ರೀರಾಮ್ ಅವರು ಹಾಗೂ ಶ್ರೀನಿವಾಸ ಸರ್ ಆಡೋದು ಲವ್ ಡೆವಲಪಿಂಗ್ ಸಾಂಗ್ ಅನ್ಬೋದು. ಅದು ಸ್ಟಾರ್ಟಿಂಗ್ ಗೆಳತಿ ಎನ್ನಲೆ ಅಂತೆಲ್ಲ ಬರುತ್ತೆ, ಒಂದು 4-5 ಸಾಲುಗಳು ಬರುತ್ತೆ. ಆಮೇಲೆ ಅದು ಯಾವ ಥರ ಉಟ್ಕೊಳ್ಳುತ್ತೆ ಅಂದರೆ, ಡಿ ಬಾಬು ಅವರು ಕೂತಿರ್ತಾರೆ, ಹಂಸಲೇಖ ಅವರು ಕೂತಿರ್ತಾರೆ, ಕಾಮನ್ ಆಗಿ ಹೇಳ್ತಾರೆ ಹಂಸಲೇಖ ಅವರು. ಈಗ ಲೆಟ್ರ್ ಬರೀಬೇಕಾದ್ರೆ ತೀರ್ಥರೂಪ ತಂದೆ ಅವರಿಗೆ, ತೀರ್ಥರೂಪ ತಾಯಿ ಅವರಿಗೆ ಅಂತ ಬರಿತೀವಿ. ಫ್ರೆಂಡ್ಸ್ಗಾದರೆ ಹಾಯ್ ಗೆಳೆಯ ಹೇಗಿದೆಯಾ ಅಂತ ಬರಿತೀವಿ. ಲವರ್ಸ್ಗಾದರೆ ಹಾಯ್ ಡಿಯರ್ ಅಂತ ಬರಿತೀವಿ. ಆದರೆ ಹಾಡಾಗಿ ಪರಿವರ್ತನೆ ಮಾಡಬೇಕಾದಾಗ, ಹಾಡಾಗಬೇಕಾದಾಗ ಕುಶಲವೇ ಕ್ಷೇಮವೇ ಸೌಖ್ಯವೇ ಒಂದು ನನ್ನ ಪ್ರೀತಿ ಪಾತ್ರಳೆ ಅಂತ ಬರ್ಕೊಂಡೇ ಹೋಗ್ಬಿಡ್ತಾರೆ. ಡಿ ಬಾಬು ಅವ್ರು ಹಂಸಲೇಖ ಅವ್ರನ್ನ ಯಾವಾಗ ಲೇಖೆ ಲೇಖೆ ಅಂತ ಕರೆಯೋರು. ಅವ್ರು ಹಂಸಲೇಖ ಅಂತ ಹೇಳೋದ ಲೇಖೆ, ಇವರಾಗ ಯಾಕೆ ಅಂತ ಕೇಳೋರು. ಈ ಥರ ತಮಾಷೆಲಿ ಅವ್ರು ಇರ್ತಾರೆ ಯಾವಾಗಲೂ, ತುಂಬ ಕ್ಲೋಸ್ ಫ್ರೆಂಡ್ಸು. ಎಷ್ಟು ಚೆನ್ನಾಗಿ ಅದನ್ನ ಲಿರಿಕ್ಸ್ ಬರೆದ್ರು. 100 ಪ್ರೇಮದಾಸರು ಪ್ರೀತಿಸಿ ದೂರವಾದರು, ನಾವಿಂದು ದೂರ ಇದ್ದರು, ವಿರಹಗಳೇ ನಮ್ಮ ಮಿತ್ರರು ಅಂತ. ಅದೇ ರೀತಿ ಚಕೋತ ಚಕೋತ ಹಾಡು, ಅದು ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಅನ್ಕೋತೀನಿ, ಅಲ್ಲಿ ಒಂದು ಕಡೆ ರೈಲ್ವೆ ಗೇಟ್ ಇದೆ, ಅಲ್ಲಿ ಚಕೋತ ಮಾರೋರು ಯಾವಾಗಲೂ. ಅದನ್ನ ಒಂದು ಇನ್ಸಿಡೆಂಟ್ ಇಟ್ಕೊಂಡು ಚಕೋತ ಚಕೋತ ಅಂತ ಬರೆದ್ಬಿಟ್ರು. ಅದರಲ್ಲಂತೂ ಬಿ ಜಯಶ್ರೀ ಅವರು, ಸುರೇಶ್ ಪೀಟರ್ ಅವರು ಸಖತ್ತಾಗಿ ಆಡಿದ್ದಾರೆ. ಲಿರಿಕ್ಸ್ ಅಂತೂ ಸಖತ್ತಾಗಿದೆ, ಒಂದು ಮಜಾ ಇದೆ, ಒಂದು ಹೈ ವೋಲ್ಟೇಜ್ ಲಿರಿಕ್ಸ್ ಅದು. ದಂತಚೋರ ವೀರಪ್ಪನ ದಂತ ಅಂತ ಕೊಲ್ತಿದ್ದ, ಅಯ್ಯೋ ಅಂತ ಹೇಳ್ತಿದ್ದ, ಮಾಜಿ ಮಂತ್ರಿಗೆ ಸಿಕ್ಕಿದ್ರೆ ಪ್ರಚಾರಕ್ಕೆ ಹೋಯ್ತಿದ್ದ, ಇವಳ ತೋರಿಸಿ ಗೆಲ್ತಿದ್ದ ಅಂತ. ಈ ಮಂತ್ರಿಗಳು ಹಂಗೆ ತಾನೇ ಮಾಡೋದು. ಈ ಪ್ರಚಾರಕ್ಕೆ ಸಿನಿಮಾ ಹೀರೋಯಿನ್ಗಳನ್ನ ಇಟ್ಕೊಂಡ್ಬಿಡ್ತಾರೆ, ಆ ಅಟ್ರಾಕ್ಷನ್ಗೋಸ್ಕರ ಓಟ್ ಬೀಳುತ್ತೆ ಅಂತ. ಅದೆಲ್ಲ ಮಾಡ್ತಾರೆ, ಈಗಲೂ ನೋಡ್ತಿದ್ದೀರಾ ನೀವು. ಅದನ್ನೇ ಬರೆದಿದ್ದಾರೆ ಅಲ್ಲಿ. ದಂತ ಥರ ಬಣ್ಣ ಇವಳದು, ಈಕೆದು, ದಂತಚೋರ ವೀರಪ್ಪನ ದಂತ ಅಂತ ಕೊಲ್ತಿದ್ದ ಅಂತ. ಆವಾಗ ಆರ್ಕೆಸ್ಟ್ರಾದಲ್ಲಿ ತುಂಬ ಆಡ್ತಿದ್ರಿ ಈ ಹಾಡನ್ನ. ಡಯನ ಡಯನ ಅಂತ ಹೇಳಿ ಒಂದು ಸೂಪರ್ ಹಾಡೋದು. ಕಾಮದ ನಂಜು ಏರಿ ಮೈಗೆ, ಪ್ರೇಮದ ಕೋಟೆ ಮುರಿಯಬಹುದೇ, ಪ್ರೇಮದ ರಾಜ್ಯ ಗೆಲ್ಲಲೆಂದು ಕಾಮನ ಬಿಲ್ಲು ಹಿಡಿಯಬಹುದೇ, ಧೈರ್ಯ ಇದ್ರೆ ಊಡೆ ಬಾಣ, ಕೊಡುವೆ ಪ್ರೀತಿ ಬದಲು ಪ್ರಾಣ ಅಂತ. ಅಂದರೆ ಚಾಲೆಂಜ್ ಹಾಕೋದು. ಬಾರೋ ಪುರುಷ ನೀನು ವೀರ, ಅದರಕೀಗ ಸಮರ ಅಂತ. ಅಂದರೆ ಲಿಪ್ ಕಿಸ್ ಮೇಲೆ ಬರೆದಂಥ ಒಂದು ಸಾಹಿತ್ಯ ಅದು. ಅದರಕೀಗ ಸಮರ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. 2 ತುಟಿಗಳಿಗೂ ಯುದ್ಧ ಅಂತ ಕಿಸ್ ಬಗ್ಗೆ ಹೇಳಿದ್ದಾರೆ ಅಷ್ಟೇ ಅವರು. ಆ ಒಂದು ಸಾಲುಗಳು ನೋಡಿ ಚೆನ್ನಾಗಿ ಬರೆದಿದ್ದಾರೆ ಅಂತ. ಅದಕ್ಕೆ ಹ್ಯಾಟ್ಸ್ ಆಫ್ ಹೇಳ್ಬೇಕು ಹಂಸಲೇಖ ಅವರಿಗೆ. ಈ ಬುಲ್ಬುಲ್ಕಿ ಗಿಲ್ಗಿಲ್ಕಿ ಶೂಟಿಂಗ್ ರಾಜಸ್ಥಾನ ಜೈಪುರದಲ್ಲಿ ಮಾಡಿದ್ರು. ಇದು ಭಾರತೀಯ ಹೆಣ್ಣು ಮಗಳ ಆ ಒಂದು ಸಂಸ್ಕಾರ ಏನಿದೆ ಅದನ್ನ ಹೇಳಿದ್ದಾರೆ. ಆ ಒಂದು ಆಸೆ ತುಮುಲಗಳನ್ನ ಹೇಳಿದ್ದಾರೆ. ಬಳೆ ಎಂದ್ರೆ ಜಿಗಿತಾಳೆ, ಮಣಿ ಕಂಡ್ರೆ ಕುಣಿತಾಳೆ, ಕೂರುತ್ತಾಳೆ ಕುಂಕುಮಕ್ಕೆ, ಹಾಡುತ್ತಾಳೆ ಅರಿಶಿನಕ್ಕೆ, ನಮ್ಮ ನಾಡಿನ ಕುಲನಾರಿ, ಸಾಂಪ್ರದಾಯಿಕ ಸಿಂಗಾರಿ, ಮೆಹಂದಿಯ ರಂಗಲ್ಲಿ ಬಾಳ ಚಿತ್ರ ಬಿಡಿಸ್ಯಾಳು, ಬಿಲ್ಲಿನಂತ ಹುಬ್ಬಲ್ಲಿ ನಾಳೆಯನ್ನೇ ಕುಣಿಸ್ಯಾಳು,
ಮರುಭೂಮಿಲಿ ಜೀವನಲಾಲಿ. ಶೂಟಿಂಗ್ ಮಾಡಿದ ಮರುಭೂಮಿ ಅಲ್ವಾ, ಅದಕ್ಕೆ ಮರುಭೂಮಿಲಿ ಜೀವನಲಾಲಿ ಅಂತ. ಸಪ್ನ ಸೌಧ ಕಣ್ಣಲ್ಲಿ, ಮದುವೆ ಆಸೆ ಎದೆಯಲ್ಲಿ, ತುಂಬಿದಂತೆ ತೋರುತ್ತಾಳೆ, ತುಳುಕದಂತೆ ನಗುತ್ತಾಳೆ, ನಮ್ಮ ನಾಡಿನ ಕುಲನಾರಿ, ಬಾಯಿ ಬಿಡದ ಬಂಗಾರಿ, ಕಾಡಿಗೆಯಲ್ಲಿ ವರನನ್ನು ತೂಗಿ ನೋಡಿ ಅಳಿತಾಳೆ, ಕಾಲ ಬೆರಳ ತುದಿಯಿಂದ ಒಪ್ಪಿಗೆನ ಬರೀತಾಳೆ. ಎಂಥ ವರ್ಣನೆ ರೀ ಇದು. ಅಬ್ಬಾ, ಒಂದೊಂದು ಹೆಣ್ಣಿನ ಒಂದೊಂದು ತುಮುಲಗಳನ್ನ, ಆಸೆಗಳನ್ನ ಆ ಪದವಾಗಿ ಇಳಿಸ್ಬಿಟ್ರು ಹಂಸಲೇಖ ಅವರು. ಇನ್ನೊಂದು ಮೋಟಿವೇಶನ್ ಸಾಂಗ್ ಇದೆ, ಚಿಂತೆ ಯಾಕೋ ಮಾಡುತ್ತೆಯ ಗೆಳೆಯ ಅಂತ. ನೋಡಿ, ಎಸ್ ಪಿ ಬಿ ಅವರು ಆಡಿದ್ದು, ರವಿ ಸರ್ಗೂ ವಿಷ್ಣು ಸರ್ಗೂ ಇಬ್ಬರಿಗೂ ಎಸ್ ಪಿ ಬಿ ಅವರು ವಾಯ್ಸ್ ಕೊಟ್ಟರು. ಅದಂತೂ ಮೋಟಿವೇಶನ್. ಸ್ನೇಹಿತರ ದಿನಾಚರಣೆಗಾಗಿರ್ಬೋದು, ಆ ಫ್ರೆಂಡ್ಸ್ ಎಲ್ಲ ಬರ್ತಡೆಗೆಲ್ಲ ಈ ಹಾಡು ಹಾಕೋತಾರೆ, ನಾವು ಇವತ್ತಿಗೂ ನೋಡ್ಬೋದು, ಕೇಳ್ಬೋದು. ಪ್ರೀತಿ ಕುರುಡು ಪ್ರೀತಿನೇ ದೇವರು ಅಂದ್ರು ಕವಿಗಳು ಸುಖವಾಗಿ, ಸಾಕ್ಷಿ ಇಟ್ಟು ಸಾಬೀತು ಮಾಡಿದ ಗೆಳೆಯ ನೀನು ನಿಜವಾಗಿ, ಬಾಳು ನರಕ ಅನ್ನೋನು ತಿರುಕ ಅಂದ್ರು ಗೆಳೆಯ ತಿಳಿದವರು, ನರಕದೊಳಗೆ ಸ್ವರ್ಗಾನೆ ಕಟ್ಟಿ ತೋರಿಸಿದರು ನಗುವವರು. ಆ ನಗುವಿಗಿಂತ ಮ್ಯಾಜಿಕ್ ಇಲ್ಲ, ನಗುವಿಗಿಂತ ಟಾನಿಕ್ ಇಲ್ಲ, ನಗುವ ಬಾಗೆಳೆಯ ಅಂತ. ಏನೇ ಕಷ್ಟ ಬಂದು ನಗ್ತಾ ಇರಬೇಕು, ಸ್ನೇಹಿತ ಸಿಕ್ಕಿದಾಗ ನಗು ಬರಲೇಬೇಕು, ಕಷ್ಟ ಮರಿಲೇಬೇಕು ಅಂತ ಹೇಳೋದನ್ನ ಒಂದು ಮೋಟಿವೇಶನ್ ಆಗಿ ಬರೆದಿದ್ದು ಎಕ್ಸ್ಟ್ರಾಡಿನರಿ ಸಾಂಗ್ ಇದು. ನಿಮಗೆ ತಮಿಳಲ್ಲೂ, ಕನ್ನಡ ಬಂದಲ್ಲಿ ಹಿಂದಿಲೂ ಬಂತು, ಸಿರ್ಫ್ ತುಮ್ ಅಂತ ಸಿನಿಮಾ, ಅಲ್ಲೂ ಕೂಡ ಬರೆದಿದ್ದಾರೆ, ಚೆನ್ನಾಗಿ ಮಾಡಿದ್ರೆ ಇಲ್ಲ ಅಂತಲ್ಲ, ಆದರೆ ಕನ್ನಡದಷ್ಟು ಲೆವೆಲ್ಗೆ ತೂಗಿಲ್ಲ, ಇದು ಖಂಡಿತ ಹೇಳಬಲ್ಲೆ. ಅಷ್ಟು ಒಳ್ಳೆ ಹಾಡು ಹಂಸಲೇಖ ಅವ್ರು ಮಾಡಿದ್ರು. ಯಾರೇ ನೀನು ಚೆಲುವೆ ಒಂದು ಮ್ಯೂಸಿಕಲ್ ಹಿಟ್ ಸಿನಿಮಾ ಅಂತ ಹೇಳ್ಬೋದು. ಇವತ್ತು ಹಾಡುಗಳನ್ನ ಕೇಳ್ತಿರ್ತೀರಿ. ಇದು ಹಾಡು ಹುಟ್ಟಿದ ಸ್ವಾರಸ್ಯ ಅಂತ ಹೇಳೋದಕ್ಕಿಂತ ಎಷ್ಟು ವಿಷಯಗಳಿದೆ ಅಂತ ಹೇಳ್ಬೋದು. ಈಗ ಯಾರೇ ನೀನು ಚೆಲುವೆ ಹಾಡುಗಳನ್ನ ಕೇಳಿ, ಅಲ್ಲಿ ಸಿನಿಮಾ ನೋಡಿ, ಯೂಟ್ಯೂಬಲ್ಲಿ ಸಿಗುತ್ತೆ ನಿಮಗೆ. ಪ್ರತಿಯೊಬ್ಬ ನಟನಿಗೂ ಒಂದೊಂದು BGM ಕೊಟ್ಟಿದ್ದಾರೆ, ಎಲ್ಲ ಒಂದು ಮನಸ್ಸಿಗೆ ಇಡಿಸುವಂಥ BGMಗಳು. ಅಷ್ಟು ವರ್ಕ್ ಮಾಡಿದ್ದಾರೆ. ಹ್ಯಾಟ್ಸ್ ಆಫ್ ಟು ಹಂಸಲೇಖ ಅವರು. ಥ್ಯಾಂಕ್ ಯು.